जन्मने जन्मने यत्र योगेश्वर कृष्णे यत्रमाधवसनोदराः तत्र श्रीविजयवती ध्रुवाणी त्रिमतिर्मम अनन्या चिन्तयन्तो महमे जनाः प्रियवासरे तेषां नित्याभियुक्तानां योगक्षेममहम्यहं सर्वेष्वारम्भकारि ज्योतिर्यत्रिभुवनेश्वराः देवादिजनसिद्धिं ब्रह्मेजनजनादनां स्मृति सकलकल्याणं भाजनमित्रदायिनीं पुरुषं दमनं नित्यं व्रजामि हरणं हरिं सर्वदा सर्वकार्येषां मङ्गलं येषामधिस्तो भगवान् मङ्गलाय तनोरिः मङ्गलं भगवान् इत्युर्मङ्गलं वरसुतनः मङ्गलं देवकी पुत्र मङ्गलं गरुडध्वजा सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते ध्यायेत् जगदेकवन्द्यं सौन्दर्यधारमतिशङ्कराभयानि दोर्भिर्दधानमचिरं दरसञ्जमैस्मे सत्यासमेतमखिलप्रदमिन्दरेशं ध्यायेन्द्रसिंहवरत्रमित्रनेत्रं ज्ञानप्रदक्षकरेखमरामराभ्यां चक्रं दरञ्जनरदं नियासमेनं दिग्मांशकोटकतेन समग्रशक्तिं शङ्कारिजापचरविल्लकरान्तनेत्रान् दिक्मेतरान्तकलयावलसत्करीडां सिंहस्थितां ततरसिद्धरतानि दुर्गान् दुर्वाणि भां दुरितवर्गहरा नमामि हरशम्भो महादेवा विश्वेशामरवल्लभान् शिवशङ्करधर्मात्मन् नीलकण्ठनमोदरे नमामीनवरप्रदा तदा कलोवादिराजात्रिपादोपीडतस्तदां पूज्याय राघवेन्द्राय सत्यधर्मरदाय भजनां कल्परक्षाय नमताङ्करमदेनमे अधिष्ठानमनश्यन्ते दुरितानिभयानि च तदनन्तरेव आधारामलयन्दवलन्तरेव विद्याबलं दैवबलन्तरेव ಲಕ್ಷ್ಮೀಪದೇಹರೇಂಗ್ರಿಗಂ ಸಲಾಮಿ ಮುಖ್ಯ ದೈವದೇವರ ಸನ್ನಿಧಾನ. ಅದೇ ರೀತಿ ಮಾಗಡೆ ದೇವರಾದಂತಹ ಜನಾರ್ದನ ಮಹಾಕಾಳಿ ಸನ್ನಿಧಾನ, ಅದೇ ರೀತಿ ಕುಲದೇವರು, ಗ್ರಾಮದೇವರು, ಗುರು ಹಿರಿಯರು, ದೈವದೇವರು ಇವರನ್ನೆಲ್ಲ ನಮ್ಮ ನಾಗ ಬ್ರಹ್ಮಾದಿಗಳನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಬೈಕಾಡ್ತಿ ಪಂಜುರ್ಲಿ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಇನ್ನು ಹಿಂದೆಲ್ಲ ಇಲ್ಲಿ ಆ ನಾಗದೇವರೊಂದು ಜೀವನೋದ್ಧಾರದ ಒಂದು ವಿಷಯದಲ್ಲಿ ಆರೋಢ ಪ್ರಶ್ನೆ ಇಡುವಾಗ ನಮ್ಮ ಧರ್ಮದೇವತೆಗಳ ಸನ್ನಿಧಾನದಲ್ಲಿ ವ್ಯತ್ಯಾಸ ಇದು ಸ್ಥಾನದಲ್ಲಿ ವ್ಯತ್ಯಾಸ ಆಗಿದೆ. ಅದನ್ನು ಸರಿಪಡಿಸಿಕೊಂಡು ಆರಾಧನೆ ಪುನಃ ಕಲಾ ಚೈತನ್ಯ ಕೊಟ್ಟು ಆರಾಧನೆ ಮಾಡಿಕೊಂಡು ಬಂದರೆ ಇಡೀ ಕುಟುಂಬಕ್ಕೆ ಶ್ರೇಯಸ್ಸು ಅಂತ ಹೇಳಿ ಜ್ಯೋತಿಷ್ಯರ ಮುಖಾಂತರ ವಿಮರ್ಶೆ ಮಾಡುವಾಗ ತಿಳಿದು ಬಂದ ಪ್ರಕಾರದಲ್ಲಿ ಇವತ್ತಿನ ಒಂದು ಸುಮುಹೂರ್ತದಲ್ಲಿ ಸಪರಿವಾರ ನಾಗಬ್ರಹ್ಮಾದಿಗಳನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಊರಿನ ಗ್ರಾಮದೇವರಾದಂತಹ ಲಕ್ಷ್ಮೀಜನಾರ್ದನ ಮಹಾಕಾಳಿಯನ್ನು ಎದುರಾಗಿಟ್ಟುಕೊಂಡು ಧರ್ಮದೇವತೆಗಳ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಂತಹ ಬೈಕಾಡ್ತಿ ಪಂಜುರ್ಲಿ ಸನ್ನಿಧಾನದಲ್ಲಿ ನಾವು ಇವತ್ತಿನ ದಿವಸದಲ್ಲಿ ಅಲ್ಲಿದ್ದ ಕಲಾ ಸಾನ್ನಿಧ್ಯವನ್ನು ಫಲದಲ್ಲಿ ಸಂಕೋಚ ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ಅಧಿವಾಸ ಪ್ರಕ್ರಿಯೆಯನ್ನೆಲ್ಲ ಮಾಡಿ ಪುನಃ ಇಲ್ಲಿಯ ಅದೆಲ್ಲ ಪ್ರಕ್ರಿಯೆಯನ್ನು ಮಾಡಿದಾಗ ಇಲ್ಲಿ ವಾಸ್ತು ಚೆನ್ನಾಗಿ ಹೋಗ್ತದೆ. ಅದಕ್ಕೋಸ್ಕರವಾಗಿ ಅಲ್ಲಿ ವಾಸ್ತು ಹೋಮ, ವಾಸ್ತು ಪೂಜೆ, ವಾಸ್ತು ಬಲಿದಾನ, ಪ್ರಾಕಾರ ಬಲಿದಾನಗಳೆಲ್ಲ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ವಾಸ್ತು ಹೇಳುವ ಒಬ್ಬ ರಾಕ್ಷಸ, ಅವನೊಂದು ದೇವತೆ, ಒಂದು ಶಾಪದಿಂದಾಗಿ ಅವನಿಗೆ ರಾಕ್ಷಸ ಜನ್ಮ ಬಂತು. ಇಡೀ ದೇವಲೋಕವೇ ತನ್ನ ವಶ ಆಗ್ಬೇಕಂತ ಹೇಳುವಂತಹ ದೃಷ್ಟಿಯಿಂದ ದೇವಲೋಕಕ್ಕೆ ದಾಳಿ ಇಟ್ಟ. ಆದರೆ ಒಂದೊಂದು ದೇವತೆಗಳಿಂದ ಅವನನ್ನು ಸೋಲಿಸಲಿಕ್ಕಾಗಲಿಲ್ಲ. ಕೊನೆಗೆ ಎಲ್ಲ ದೇವತೆಗಳು ಸೇರಿ ಅವನನ್ನು ಭೂಮಿಗೆ ದೂಡಿ ಬಿಡ್ತಾರೆ. ಭೂಮಿ ಸಹ ಭೂಮಿಗೆ ಬಿದ್ದ ಕವಚಿ ಬೀಳ್ತಾನೆ. ಆ ಭೂಮಿ ಸಹ ಸಾಕಾಗುವುದಿಲ್ಲ, ದೊಡ್ಡ ವಿಶಾಲವಾದ ಶರೀರ ಅವನದ್ದು. ಪುನಃ ಸಹ ಹೇಳ್ತೇನೆ ಅಂತ ಹೇಳಿ ಹೇಳಲಿಕ್ಕೆ ಹೋಗುವಾಗ ಅಲ್ಲಿ ವಾಸ್ತು ಮಂಡಲ ಉಂಟು, ಅದರಲ್ಲಿ 53 ಕೋಣೆಗಳುಂಟು. 53 ದೇವತೆಗಳು ಅವನ ಒಂದೊಂದು ಅಂಗಾಂಗದಲ್ಲಿ ಬಂದು ಕೂತ್ಕೊಂಡ ಕೂಡಲೇ ಅವನಿಗೆ ಜ್ಞಾನೋದಯ ಆಗ್ತದೆ. ಪರಮಾತ್ಮನ ಬಳಿ ಅವನು ವರ ಕೇಳ್ತಾನಂತೆ, ನಮಗೆ ಸಹ ಲೋಕದಲ್ಲಿ ಒಂದು ಸ್ಥಾನ ಕೊಡಬೇಕಂತ. ಆಗ ದೇವರನ್ನಾಗಲಿ ಅಥವಾ ಯಾವುದೇ ಒಂದು ಕೆರೆ ಆಗಲಿ, ಗೋಶಾಲೆ, ಯಾವುದೇ ಕಟ್ಟಡ ನಿರ್ಮಾಣ ಮಾಡಿದ ಮೇಲೆ, ಆರಾಧನೆ ಮಾಡಿದ ಮೇಲೆ ಅದನ್ನು ಉಪಯೋಗ ಮಾಡಿದರೆ ಅದರಲ್ಲಿ ಶ್ರೇಯಸ್ಸು ಅಂತ ಇಲ್ಲದಿದ್ರೆ ಅಲ್ಲಿಯ ಸಾನ್ನಿಧ್ಯಗಳೆಲ್ಲ ಹೋಗಿಬಿಡ್ತದೆ ಅಂತ ಹೇಳಿ ಆ ರೀತಿಯಲ್ಲಿ ಮೊದಲಿಗೆ ಆಗ ಹೇಳಿದಾಗೆ ಭೂಮಿ ಅಗಿಯುವುದು, ಮರ ಕಡಿಯುವುದು, ಕಲ್ಲು ಕೆತ್ತುವುದು ಇದೆಲ್ಲ ದೋಷಗಳು ಕಾರಣ. ಅಂತಹ ದೋಷ ನಿವೃತ್ತಿಗೋಸ್ಕರವಾಗಿ ನಾವು ಇಲ್ಲಿಯ ಸಾನ್ನಿಧ್ಯವನ್ನೆಲ್ಲ ಈಗ ಸಂಕೋಚ ಮಾಡಿಕೊಂಡು ಪುನಃ ಸಹ ಅಲ್ಲಿ ಎಲ್ಲ ಅಗ್ದ ಕೂಡಲೇ ಅಲ್ಲಿಯ ಸಾನ್ನಿಧ್ಯ ಎಲ್ಲ ಚೆನ್ನಾಗಿ ಹೋಗ್ತದೆ. ಅದಕ್ಕೋಸ್ಕರವಾಗಿ ಸಾನ್ನಿಧ್ಯವನ್ನು ಸ್ಥಿರ ಮಾಡಲಿಕ್ಕೋಸ್ಕರವಾಗಿ ಅಲ್ಲಿ ವಾಸ್ತು ಪೂಜೆ, ವಾಸ್ತು ಹೋಮ, ವಾಸ್ತು ಬಲಿದಾನ, ಇಂದ್ರಾದಿ ಪ್ರಾಕಾರ ಬಲಿದಾನ ಮಾಡಿಕೊಂಡು
ಅದೇ ರೀತಿಯಲ್ಲಿ ಆ ಬಿಂಬಕ್ಕೆ ಬೇಕಾದಂತಹ ಅಧಿವಾಸ ಪೂಜೆಗಳನ್ನೆಲ್ಲ ಮಾಡಿಕೊಂಡು ಪುನಃ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಕಲಾ ಚೈತನ್ಯ ವೃದ್ಧಿಗೋಸ್ಕರವಾಗಿ ಪ್ರತಿಷ್ಠಾಯಾಗ ಪ್ರಧಾನ ಯಾಗ ಮಾಡಿಕೊಂಡು ಪ್ರಸನ್ನ ಕಲಶಾಭಿಷೇಕ ಪ್ರಸನ್ನ ಕುಂಭಾಭಿಷೇಕ ಎಲ್ಲ ಮಾಡಿ ಪ್ರಸನ್ನ ಪೂಜೆಯನ್ನೆಲ್ಲ ಮಾಡುವುದು ಹೇಳಿ ನಿಶ್ಚಯ ಮಾಡಿದ್ದೇವೆ. ಮಾಡತಕ್ಕಂತಹ ಕರ್ಮಾಂಗದಲ್ಲಿ ನ್ಯೂನಾತೃಕ್ತಗಳಿರ್ಲಿಕ್ಕೆ ಸಾಕು, ಅದು ನಾವು ಪ್ರತಿಷ್ಠಾ ಮಾಡುವ ಲಗ್ನದಲ್ಲಿ ದೋಷಗಳಲ್ಲಿ ಇರಲಿಕ್ಕೆ ಸಾಕು. ಕಲಿಕಾಲ ಮನುಷ್ಯ ದೃಷ್ಟಿ ಒಂದು ತಿಳಿದ್ರೆ ಇನ್ನೊಂದು ತಿಳಿದಿಲ್ಲ. ಹೂವಾಕಿನಲ್ಲಿ ಹೂವಿನ ಹೆಸಳು ಹಾಕುವುದಂತ ಹೇಳುವಂತಹ ದೃಷ್ಟಿಯಿಂದ ಧರ್ಮದೇವತೆಗಳ ಸನ್ನಿಧಾನ ಮಾಯಾಗಾರ ಅವನ ಚಿತ್ತಕ್ಕೆ ಬರುವ ಹಾಗೆ ನಮ್ಮ ಕೈಯಿಂದ ಒಳ್ಳೆ ರೀತಿಯಿಂದ ಪ್ರತಿಷ್ಠಾ ಮಹೋತ್ಸವ ಪ್ರತಿಷ್ಠಾ ವಿಧಿವಿಧಾನಗಳು ಅದೇ ರೀತಿಯಲ್ಲಿ ಅದಕ್ಕೆ ಬೇಕಾದಂಥ ಪ್ರಕ್ರಿಯೆ ಒಳ್ಳೆ ರೀತಿಯಲ್ಲಿ ಮಾಡಿಸಿಕೊಂಡು ಇನ್ನು ಹಿಂದೆ ನಮ್ಮ ಹಿರಿಯರೆಲ್ಲ ಕೊಡತಕ್ಕಂಥ ಆಗಭೋಗಗಳನ್ನೆಲ್ಲ ಸ್ವೀಕಾರ ಮಾಡಿ ಕುಟುಂಬವನ್ನು ಯಾವ ರೀತಿಯಲ್ಲಿ ರಕ್ಷಣೆ ಕರೆದಾಗ ಹೋಗೊಟ್ಟು ಬಂದು ಪ್ರತಿಯೊಂದು ಕಾರ್ಯದಲ್ಲಿ ಬೆನ್ನು ಸಹಾಯ ಕೊಟ್ಟು ಇಡೀ ಸಂಸಾರವನ್ನು ರಕ್ಷಣೆ ಮಾಡಿದ್ದಾರೆ. ಇನ್ನು ಮುಂದಕ್ಕೂ ನಾವು ಇಲ್ಲಿ ಆರಾಧನೆ ಮಾಡುವ ಸಂದರ್ಭದಲ್ಲಿ ನಾವು ಕೊಡತಕ್ಕಂಥ ಆಗಭೋಗಗಳನ್ನೆಲ್ಲ ಸಂತೋಷದಲ್ಲಿ ಸ್ವೀಕಾರ ಮಾಡಿಕೊಂಡು ನಾವು ಸಹ ಕರೆದಾಗ ಹೋಗೊಟ್ಟು ಪ್ರತಿಯೊಂದು ಕಾರ್ಯದಲ್ಲಿ ಬೆನ್ನು ಸಹಾಯ ಕೊಟ್ಟು ಇಡೀ ಸಂಸಾರವನ್ನು ರಕ್ಷಣೆ ಮಾಡಿ ಉದ್ಧಾರ ಮಾಡಬೇಕು. ಅದೇ ರೀತಿ ಇವಲ್ಲಿ ನರ್ತನ ಸೇವೆಯನ್ನು ಮಾಡಿ ಇಟ್ಕೊಂಡಿದ್ದೇವೆ. ಆ ಸಮಯದಲ್ಲಿ ಸಹ ಪಾತ್ರೆ ಮೈಯಲ್ಲಿ ಮೈಯಾರೆ ಬಂದು ಬಾಯಾರೆ ಎರಡು ಅಮೃತವಾಕ್ಯ ಅನುಗ್ರಹ ಮಾಡಿ ಇಡೀ ಸಂಸಾರಕ್ಕೆ ಅನುಗ್ರಹ ಮಾಡಿ ನಡೆಸಿಕೊಡ್ಬೇಕಂತ ನಾವು ದೇವರ ಸನ್ನಿಧಾನದಲ್ಲಿ ಧರ್ಮದೇವತೆಗಳ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಇಷ್ಟ ದೇವತಾಭ್ಯ ನಮಃ, ಕುಲದೇವತಾಭ್ಯ ನಮಃ, ಗ್ರಾಮ ದೇವತಾಭ್ಯ ನಮಃ, ಗ್ರಾಮಾರ ದೇವತಾಭ್ಯ वास्तु होम वास्तु पूजा वास्तु बलिदान पूर्वक प्रतिष्ठायाग पूर्वक प्रधान याग नवक प्रधान याग शिला धर्म देवता प्रतिष्ठापन प्रसन्न कल्पोक्त पूजा किंच कर्म करिष्ये आचार मुखेन कारयिष्ये आचार रूपीकरण किं कर्म करिष्ये नमो ब्रह्मदेवाय गो ब्राह्मणेय भगवते नमः कृष्णाय गोविंदाय नमो नमः आचार्यदादर्गे विक्रानीनंदीरदात्मं नमः ಯಾಗೆ ಪ್ರತಿಷ್ಠಾಪನೆ ಅದಕ್ಕೆ ಬೇಕಾದಂಥ ವಿಧಿವಿಧಾನಗಳನ್ನೆಲ್ಲ ಆ ಧರ್ಮದೇವತೆಗಳ ಚಿತ್ತಕ್ಕೆ ಬರುವ ಹಾಗೆ ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ಟು ಅದರ ಸಂಪೂರ್ಣ ಫಲವನ್ನು ಪೂಜೆ ಕೃಷ್ಣಾರ್ಪಣಗಳ ನಮ್ಮ ಕುಟುಂಬ ಸಂಸಾರಕ್ಕೆ ಕೊಡಬೇಕು ಹೇಳಿ ಪ್ರಾರ್ಥನೆ ಮಾಡಿದೆ. ಆಚಾರ್ಯದಾದರ್ಗೆ ವಿಕ್ರಾರೀನಾಂ ರಾಯದಾತ್ಮಂ ಮಮ ಪೂಜೆಸ್ಮಿನ್ನಾತ್ಯಾಗಶ್ಚ ಭವಂತು ಅಭ್ಯರ್ಥಿರೋಮಯ ತನ್ನೇತ ಕರ್ತವ್ಯಂ ಕರ್ಮೇದ ವಿಧಿಪೂರ್ವಕ ನಾವು ಮಾಡಿದ ಹೇಳಿ ಅಲ್ಲ, ಗುರು ಹಿರಿಯರು ಉಪದೇಶ ಕೊಟ್ಟ ಪ್ರಕಾರ ಮಾಡ್ತೇವೆ. ಅದರಲ್ಲಿ ಏನೊಂದು ನ್ಯೂನಾತೃಕ್ತಗಳಿದ್ರೆ ಅದನ್ನೆಲ್ಲ ಧರ್ಮದೇವತೆಗಳು ಸರಿಪಡಿಸಿಕೊಂಡು ವಿಶೇಷವಾಗಿ ನೀವು ಮನಸ್ಸಿನ ಇಷ್ಟಾರ್ಥ ಏನುಂಟು ಅದನ್ನೆಲ್ಲ ಅನುಗ್ರಹ ಮಾಡಿ ನಡೆಸಿಕೊಡ್ಲಿ ಅಂತ ಹೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಕೆಲಸ ಮುಂದುವರಿಸ್ತೇವೆ.
ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿ ಕೈ ಮುಗಿತಾ ಇರಿ ಅದ ವಾದ್ಯ ಅವಡ एक प्रार्थना बोल लिया जब देते हैं साल एक पूरा काम चला जले लगता है पेमेंट काम चल रहा है सोलो समझो ಎಲ್ಲ ಡಬಲ್ ನಮಸ್ಕಾರ ಆ ರೀತಿಯ ಒಳ್ಳೆಯಲ್ಲಿ ಬಿಂಬ ಸಂಕೋಚಕ್ಕೆ ಬಂದು ಪ್ರತಿಷ್ಠಾ ಕಾಲದಲ್ಲಿ ಪುನಃ ಫಲದಿಂದ ಪುನಃ ಸಹ ಪೀಠ ಬಿಂಬದಲ್ಲೆಲ್ಲ ಕೂತ್ಕೊಂಡು ನಾವು ಕೊಡ್ತಕ್ಕಂಥ ಆಗಮಗಳನ್ನೆಲ್ಲ ಸ್ವೀಕಾರ ಮಾಡಿ ಕುಟುಂಬವನ್ನು ಉದ್ಧಾರ ಮಾಡಬೇಕು ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ ಕೈ ಮುಗಿತಾ ಇರಿ ಭಕ್ತಿಯಿಂದ ಬರ್ತದೆ. ಪೂಜಾಂ ಕೃಷ್ಣವರ್ಣ
ॐ